ಆನಂದ್ ಕ್ಯಾಮರಾ ಆನಂದ್. RRR ಮೂವಿ ಶೂಟಿಂಗ್ ಕೂಡ ಆಗಿದೆ. ಸೊ ಎಲ್ಲೋದ್ರೂ ಅದೇ ಕತೆ. ನಂಗೂ ಲಿಟ್ರಲಿ ಫೀಲ್ ಆಗ್ತಿದೆ. ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ತರ ಕಾರ್ ತಗೊಂಡು ಈ ತರ ಲ್ಯಾಂಡ್ ಅಲ್ಲಿ ಬಂದು. ಸೊ ಸ್ನೇಹಿತರೆ, ಸೊ ನಾವಿವಾಗ ಫೈನಲ್ ಆಗಿ ದೇವಸ್ಥಾನದ ಎಂಟ್ರೆನ್ಸ್ ಗೆ ರೀಚ್ ಆಗಿದೀವಿ. ಬನ್ನಿ ಬಲಗಾಲಿಟ್ಟು ಒಳಗೆ ಹೋಗೋಣ. RR ಮೂವಿ ಪಾಯಿಂಟ್ ಗೆ ರೀಚ್ ಆಗಿದ್ವಿ. ಇದು ಸುಮಾರು 100 ವರ್ಷದ ಮಾವಿನ ಮರ ನೋಡಿ. ಸೊ ಸ್ನೇಹಿತರೆ, ಸೊ ನಾವಿವಾಗ ಫೈನಲ್ ಆಗಿ ದೇವಸ್ಥಾನದ ಎಂಟ್ರೆನ್ಸ್ ಗೆ ರೀಚ್ ಆಗಿದೀವಿ. ಸೊ ಇದೇ ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು. ಸೊ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಸೊ ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ಮೇನ್ ದೇವಸ್ಥಾನ. ದೇವರ ದರ್ಶನ ಎಲ್ಲ ಆಯಿತು. ಸೊ ಒಳಗಡೆಗೆ ವಿಡಿಯೋ ಮತ್ತು ಫೋಟೋ ತೆಗಿಲಿಕ್ಕೆ ಅಲೋ ಮಾಡಲ್ಲ. ಸೊ ಹಾಗಾಗಿ ಅಲ್ಲಿ ಫೋಟೋ ಮತ್ತು ವೀಡಿಯೋಸ್ನ ತೋರಿಸೋಕ್ಕಾಗಲಿಲ್ಲ. ಈ ದೇವಸ್ಥಾನ ತುಂಬಾ ಹಿಸ್ಟ್ರಿ ಇದೆ. ಪ್ರತಿಯೊಬ್ಬ ಭಕ್ತರು ಕೂಡ ಉತ್ತರ ದ್ವಾರದಿಂದ ದೇವರ ದರ್ಶನಕ್ಕೆ ಹೋಗಿ ಮತ್ತೆ ಉತ್ತರ ದ್ವಾರದಿಂದನೇ ಹೊರಗೆ ಬರ್ತಾರೆ. ಯಾಕೆಂದರೆ ಇಲ್ಲಿ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಸೊ ಹಾಗೇನೆ ಭಕ್ತ ಮಾರ್ಕಂಡೇಯ ಋಷಿಮುನಿಗಳು ತಪಸ್ಸು ಮಾಡಿದಂಥ ಜಾಗನೂ ಕೂಡ ಹೌದು. ಸೊ ಸ್ನೇಹಿತರೆ, ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ರೈಟ್ ಸೈಡ್ ಒಂದು ದಾರಿ ಇದೆ. ಆ ದಾರಿಯಿಂದ ಸ್ಟ್ರೈಟ್ ಬಂದರೆ ಈ ರೋಡಿಂದ ಸೀದಾ ಈ ಪ್ಲೇಸಿಗೆ ಬೀರ್ತೀರಾ. ಇಲ್ಲಿಂದ ನೆಕ್ಸ್ಟ್ ಹಿಂಗೆ ಸೀದಾ ಮುಂದೆ ಹೋದರೆ ಬರ್ಡ್ ವಾಚಿಂಗ್ ಪಾಯಿಂಟ್ ಇದೆ. ಸೊ ಡಿಫ್ರೆಂಟ್ ಬರ್ಡ್ಸ್ ಎಲ್ಲ ಇದೆ ಅಂತೆ. ಸೊ ವಾಚ್ ಮಾಡೋಣ ಬನ್ನಿ ಹೋಗಿ. ದೇವರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ರೈಟ್ ಸೈಡಲ್ಲಿ ಒಂದು ದಾರಿ ಇದೆ. ಅಲ್ಲಿಂದ ಸೀದಾ ಸ್ಟ್ರೈಟ್ ಬಂದರೆ ಈ ರೋಡ್ ಬರ್ತೀವಿ ನಾವು. ಸೊ ಹಿಂಗೆ ಮುಂದೆ ಹೋದ್ರೆ ಇಲ್ಲೆಲ್ಲ ಪೂರ್ತಿ ಫಾರೆಸ್ಟ್ ಇದೆ. ಸೊ ಇದು ಸುಮಾರು 100 ವರ್ಷದ ಮಾವಿನ ಮರ ನೋಡಿ ಹೆಂಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ಸ್ನೇಹಿತರೆ, ಅಲ್ಲಿಂದ ಹಂಗೆ 100 years ಓಲ್ಡ್ ಮ್ಯಾಂಗೋ ಟ್ರೀ ನೋಡ್ಕೊಂಡು ಸೀದಾ ಹಂಗೆ ಮುಂದೆ ಬಂದ್ವಿ. ಸೊ ಅಲ್ಲಿಂದ ಬರ್ತಾ ಇದ್ವಿ. ಸೊ ಇಲ್ಲಿ ಬರ್ಡ್ ವಾಚಿಂಗ್ ಪಾಯಿಂಟ್ ಅಂತ ಇದೆ. ಸೊ ಎಷ್ಟೊಂದು ಡಿಫ್ರೆಂಟ್ ಬರ್ಡ್ಸ್ ಎಲ್ಲ ಇದೆ. ಸೊ ಡಿಫ್ರೆಂಟ್ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇದೆ. ಬನ್ನಿ ಯಾವ್ದಾದ್ರು ಸಿಕ್ಕರೆ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಹೈದರಾಬಾದ್ನ ಜೀವ ನದಿ ಆಗಿರುವಂತಹ ಮೂಸಿ ನದಿ ಕೂಡ ಇಲ್ಲೇ ಹುಟ್ಟುತ್ತೆ. ಸೊ ಸ್ನೇಹಿತರೆ, ಹೇಳಿದ್ನಲ್ವಾ ಮೂಸಿ ನದಿ ಅಂತ ಹೇಳ್ಬಿಟ್ಟು. ಸೊ ಇದೆ ನೋಡಿ, ಅಲ್ಲಿ ಪುಷ್ಕರಣಿ ಇದೆ. ಅಲ್ಲಿಂದ ನೀರು ಉಕ್ಕಿ ಸೊ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಫ್ಲೋ ಆಗಿ ಸೀದಾ ಹೊಸಮೈ ಸಾಗರ್ ಡ್ಯಾಮ್ಗೆ ರೀಚ್ ಆಗುತ್ತೆ. ಸೊ ಇಲ್ಲಿನೇ ಮೂಸಿ ನದಿಯ ಉಗಮ ಸ್ಥಾನ. ಸೊ ಈ ಜಾಗದಲ್ಲಿ RRR ಮೂವಿ ಶೂಟಿಂಗ್ ಕೂಡ ಆಗಿದೆ. ಸೊ ಹಿಂಗೆ ಸ್ಟ್ರೈಟ್ ಹೋದರೆ RR ಮೂವಿ ಶೂಟಿಂಗ್ ಪಾಯಿಂಟ್ ಕೂಡ ಸಿಗುತ್ತೆ ನಮಗೆ ಅಲ್ಲಿ. ಸೊ ಇದು ಗ್ರಾಸ್ ಲ್ಯಾಂಡ್ ಅಂತಲೇ ಹೇಳಿ ಫೇಮಸ್ಸು. ಸೊ ನೋಡಿ, ಈ ಫಾರೆಸ್ಟಲ್ಲಿ ಸಿಗುವಂಥ ಮೇಜರ್ ಮೆಡಿಸಿನ್ ಅಂಡ್ ಪ್ಲ್ಯಾಂಟ್ಗಳು ಹಾಗೆ ಫ್ಲವರ್ಗಳು. ಸೊ ಪ್ಲ್ಯಾಂಟ್ ವಿತ್ ಫ್ಲವರ್ ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲೇನು ನೋಡ್ತಾ ಇದ್ರಾ ನೋಡಿ, ಮೆಡಿಸಿನ್ ಪ್ಲ್ಯಾಂಟ್ಸ್ ಇನ್ ಅನಂತಗಿರಿ ರಿಸರ್ವ್ ಫಾರೆಸ್ಟ್. ಸೊ ಇದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಸೊ ಹೇರಳವಾಗಿ ಮೆಡಿಸಿನ್ ಪ್ಲಾಂಟ್ಸ್ ಎಲ್ಲ ಇದ್ದಾವೆ. ಹಾಗೆಯೇ ಯಾವ್ಯಾವ ಡಿಸೀಸ್ಗೆ ಯಾವ್ಯಾವ ಪ್ಲಾಂಟ್ ಯೂಸ್ ಆಗುತ್ತೆ, ಯಾವ್ಯಾವ ಥರ ಡಿಸೀಸಸ್ಗೆ ಯೂಸ್ ಆಗುತ್ತೆ, ಸೊ ಪ್ರತಿಯೊಂದನ್ನು ಇಲ್ಲಿ ಮೆನ್ಷನ್ ಮಾಡಿ ಹಾಕಿದರೆ. ಹಾಗೆಯೇ ಈ ಫಾರೆಸ್ಟಲ್ಲಿ ಮೇಜರ್ ಅಟ್ರಾಕ್ಷನ್ ಆಗಿರುವಂತಹ ಎವ್ರಿ ಬರ್ಡ್ ವಿತ್ ಪಿಕ್ಚರ್ ವಿತ್ ನೇಮ್ ಕೂಡ ಇಲ್ಲಿ ಹಾಕಿ ಮೆನ್ಷನ್ ಮಾಡಿ ಒಂದು ಬೋರ್ಡ್ ಕೂಡ ಹಾಕಿದರೆ ನೋಡಬಹುದು ನೀವು. ನೋಡಿ, ಈ ಫಾರೆಸ್ಟಲ್ಲಿರುವಂಥ ಮೇಜರ್ ಅಟ್ರಾಕ್ಷನ್ ಎವ್ರಿ ಬರ್ಡ್ದು ಒಂದೊಂದು ಫೋಟೋ ವಿತ್ ನೇಮ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಬಂದಾಗೆ ವಿಸಿಟ್ ಮಾಡಿ. ಬರ್ಡ್ಸ್ ಎಲ್ಲ ಕಾಣಿಸುತ್ತೆ ನಿಮಗೆ, ಕೆಲವೊಂದು ಕಾಣಿಸುತ್ತೆ ಬಟ್ ಕೆಲವೊಂದು ಕಾಣಿಸಲ್ಲ. ಸೊ ಇವಾಗ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಸೊ ಅಷ್ಟೊಂದು ಬರ್ಡ್ಸ್ ಎಲ್ಲ ಕಾಣಿಸಲ್ಲ. ಸೊ ಸ್ನೇಹಿತರೆ, ಇಲ್ಲೇನು ದಾರಿ ನೋಡ್ತಾ ಇದ್ರಾ, ಇದು ಸೀದಾ ಹೋದರೆ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಬಟ್ ಯಾವುದೇ ರೀತಿಯಾದಂಥ ಪ್ರೈವೇಟ್ ವೆಹಿಕಲ್ಗೆ ಅಲೋ ಮಾಡಲ್ಲ. ಓನ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ಸ್ ಅಷ್ಟೇ ಓಡಾಡುತ್ತೆ ಇಲ್ಲಿ. ಸೊ ಅಲ್ಲಿ ಮೇಜರಾಗಿ ಫ್ರಂಟಲ್ಲಿ ಒಂದು ಗೇಟ್ ಇದೆ. ಸೊ ಅಲೋ ಮಾಡಲ್ಲ ಯಾರಿಗೂ. ಲಾಸ್ಟ್ ಟೈಮಲ್ಲಿ ನಾನು ಬಂದು ರಿಟರ್ನ್ ಕಳಿಸಿದ್ರು. ಸೊ ರಿಟರ್ನ್ ಹೋದೆ ನಾನು. ಅಲ್ಲ ಗುರು, ಆವಾಗಿಂದ ನಡೀತಾನೆ ಇದನ್ನು ಕಂಟಿನ್ಯೂಸ್ ಆಗಿ RR ಮೂವಿ ಪಾಯಿಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ಸುಸ್ತಾಗೋಯ್ತು. ನೋಡ್ದೆ ಇವಾಗ ಒಂದು 2-3 ಕಿಲೋಮೀಟ್ರ್ ಬಂದಿದ್ದೀನಿ ವಾಕ್ ಮಾಡಿಕೊಂಡು. ಇನ್ನೂ ಸಿಗ್ತಾಯಿಲ್ಲ ಗುರು, ಇನ್ನೂ ಎಷ್ಟು ದೂರ ಇದೆ. ಸೊ ಸ್ನೇಹಿತರೆ, 1 ಅವರಿಂದ ವಾಕ್ ಮಾಡಿ ಸೊ ಫೈನಲ್ ಆಗಿ RR ಮೂವಿ ಪಾಯಿಂಟ್ಗೆ ರೀಚ್ ಆಗಿದ್ವಿ. ಸೊ ಇದನ್ನು ಗ್ರಾಸ್ ಲ್ಯಾಂಡ್ ಅಂತ ಕೂಡ ನಾವು ಕರೀತಾರೆ. ಸೊ ಇಲ್ಲಿಂದ ವ್ಯೂಸ್ ತೋರಿಸ್ತೀನಿ ನೋಡಿ. ಇಲ್ಲೊಂದು ವಾಚ್ ಟವರ್ ಕೂಡ ಮಾಡಿದ್ದಾರೆ. ಸೊ ಮೇಲ್ಗಡೆಯಿಂದ ನಿಮಗೆ ವ್ಯೂ ತೋರಿಸ್ತೀನಿ. ದೇವಸ್ಥಾನದ ಹತ್ರ ಅಷ್ಟೊಂದು ಬಿಸಿಲು ಕಾಣಿಸ್ತಿಲ್ಲ. ಬಿಸಿಲಿದ್ರೂ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ.
ಬಟ್ ಇಲ್ಲಿ ಬಂದಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಿದೆ ಗುರು. ವಾಚ್ ಟವರ್ ನೋಡಿ ಏನು ಸಾಕತ್ ಕ್ರೇಜಿಯಾಗಿ ಕಾಣಿಸ್ತೈತಲ್ಲ, ಈ ಬಿಸಿಲಿಗೂ ಸಖತ್ತಿದೆ ಗುರು. ಬನ್ನಿ ಬಲಗಾಲಿಟ್ಟು ಒಳಗೆ ಹೋಗೋಣ. ಟಡನ್ 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 ಟಡನ್. ಏನು ಕ್ರೇಜಿ ಇದೆ ಗುರು, ಹೆವಿ ಫೀಲ್ ಕೊಡ್ತೈತೆ. ಬಟ್ ಇದೇನು ವುಡ್ಡಿಂದ ಮಾಡಿದ್ದಲ್ಲ, ಎಲ್ಲ ಸಿಮೆಂಟ್ದೆ, ಸೊ ಗೊತ್ತಾಗತ್ತೆ. ಇಲ್ಲಿ ಒಂದು ವ್ಯೂ ಪಾಯಿಂಟ್, ಹಾಗೆ ಸಿಕ್ಕಾಪಟ್ಟೆ ಇವಾಗ ವಾಕ್ ಮಾಡ್ಕೊಂಡು ಬಂದಲ್ವಾ, ಸಿಕ್ಕಾಪಟ್ಟೆ ಸುಸ್ತು, ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಆರಾಮಾಗಿ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಕೊಂಡು ಹೋಗಲಿ ಅಂಥೇಳಿ ಮಾಡಿದ್ದಾರೆ ನಮ್ಮಂಥವ್ರಿಗೆ. ಸೊ ಇಲ್ಲೇನು ದಾರಿ ಕಾಣಿಸ್ತಿದೆಯಲ್ಲ ಗುರು, ಇವಾಗ ನಾವು ಬಂದಿದ್ದ ದಾರಿ. ಸೊ ಇದು ಇದೆ ಗ್ರಾಸ್ ಲ್ಯಾಂಡು. RR ಮೂವಿ ಶೂಟಿಂಗ್ ಆಗಿದೆ ಅಂತ ಇಲ್ಲಿಂದ ಅಂತೂ ವ್ಯೂ ಮಾತ್ರ ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಸೊ ಸ್ಟಾರ್ಟಿಂಗಲ್ಲಿ ಏನು ಮೂಸಿ ರಿವರ್ ಅಂತ ಹೇಳಿದ್ನಲ್ವ, ಅಲ್ಲಿಂದ ಸ್ವಲ್ಪ ನೀರು ಈ ಕಡೆ ಬಿಟ್ಟಿದ್ದಾರೆ. ಸೊ ವೈಲ್ಡ್ ಅನಿಮಲ್ಸ್ಗೆಲ್ಲ ಬೇಸಿಗೆ ಟೈಮಲ್ಲಿ ಕುಡಿಯೋಕೆ ನೀರು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇಲ್ಲೊಂದು 3 ಕಾರ್ ಬಂದಿದ್ದಾವೆ. ಈ ಗ್ರಾಸ್ ಲ್ಯಾಂಡಲ್ಲಿ ಏನು ಸಖತ್ ಕಾಣಿಸ್ತಿದ್ದಾವೆ ಅಂದರೆ ನನಗೂ ಲಿಟ್ರಲಿ ಫೀಲ್ ಆಗ್ತಿದೆ. ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ಥರ ಕಾರ್ ತೊಗೊಂಡು ಈ ಥರ ಲ್ಯಾಂಡಲ್ಲಿ ಬಂದು ಚಿಲ್ ಮಾಡ್ತಾಯಿದ್ರೆ ಏನು ಸಖತ್ತಾಗಿರುತ್ತಲ್ಲ. ನೋಡಿ ಗುರು, ಏನು ಸಖತ್ ಕ್ರೇಜಿ ಕಾಣಿಸ್ತಿದೆಯಲ್ಲ. ಫಾರೆಸ್ಟ್ ಮಾತ್ರ ಸೈಕ್ ಆಗಿದೆ ಗುರು, ನೆಕ್ಸ್ಟ್ ಲೆವೆಲು. ಕೆಲವು ಕಡೆಗೆ ಸೂರ್ಯನ ಕಿರಣನೂ ಭೂಮಿಗೆ ಬೀಳಲ್ಲ, ಅಷ್ಟೊಂದು ತಿಕ್ಕಾಗಿದೆ ಫಾರೆಸ್ಟು. ಸೊ ಗುರು, RR ವ್ಯೂ ಪಾಯಿಂಟ್ನ ಹಾಗೆ ಗ್ರಾಸ್ ಲ್ಯಾಂಡ್ನ ವ್ಯೂ ಪಾಯಿಂಟ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸೊ ಇವಾಗ ರಿಟರ್ನು ಮತ್ತೆ ಬೈಕ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಏನಾಯಿತು ಅಂದರೆ, ಬಿಫೋರ್ ಒಂದು ಡಾರ್ಕ್ ಬ್ಲೂ ಕಲರ್ದು T-ಶರ್ಟ್ ವೇರ್ ಮಾಡಿದ್ದೆ. ಬಿಸಿಲಿಗೆ ಎಷ್ಟು ಹೀಟ್ ಅಬ್ಸರ್ವ್ ಮಾಡ್ತಿತ್ತು ಅಂದರೆ ಬಾಡಿ ಪಾರ್ಟ್ಸ್ ಎಲ್ಲ ಬಾಯ್ಲಾಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಇವಾಗ ಅದನ್ನು ಚೇಂಜ್ ಮಾಡಿ ನಾರ್ಮಲ್ T-ಶರ್ಟ್ ತೊಗೊಂಬಂದಿದ್ದೆ. ಒಂದು ಈ ಥರ ಆಗುತ್ತೆ ಅಂತ ಗೊತ್ತಿತ್ತು, ಸೊ ಬ್ಯಾಕಪ್ಪಿಗೆ ಒಂದು ಇಟ್ಕೊಂಬಂದಿದ್ದೆ. ಸೊ ಇವಾಗ ಅದನ್ನು ಚೇಂಜ್ ಮಾಡಿಕೊಂಡು ರಿಟರ್ನ್ ಸೀದಾ ಬೈಕ್ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲೋದ್ರೂ ಅದೇ ಕತೆ ಹೇಳ್ತೀನಲ್ಲ, ಪ್ಲಾಸ್ಟಿಕ್ ಬಾಟಲ್ ತೊಗೊಳ್ಳೋದು, ಯೂಸ್ ಮಾಡೋದು, ಎಲ್ಲಿ ಬೇಕಲ್ಲಿ ಬಿಸಾಕೋದು, ಪ್ಲಾಸ್ಟಿಕ್ ಐಟಮ್ನ ತೊಗೊಳ್ಳೋದು, ತಿನ್ನೋದು, ಎಲ್ಲಿ ಬೇಕಲ್ಲಿ ಬಿಸಾಕೋದು, ಅಷ್ಟೇ. ಎಲ್ಲ ಕಡೆನೂ ಹಾಗೆ ಇರೋದನ್ನು ಕಾಪಾಡ್ಕೋಬೇಕು, ಉಳಿಸ್ಬೇಕು ನೇಚರ್ನ. ನೇಚರು ಆ್ಯಕ್ಚುಲಿ ಅದ್ರ ಪಾಡಿಗೆ ಅದು ಇರುತ್ತೆ ಗುರು. ಅದರಲ್ಲಿ ನೇಚರ್ ಹೆಂಗಿರುತ್ತೆ ಅಂದರೆ, ಮನುಷ್ಯ ಅನ್ನೋನು ಓಡಾಡದೇ ಇದ್ದರೆ ಅದ್ರ ಪಾಡಿಗೆ ಅದು ಕ್ಲೀನಾಗಿ ಅದರದ್ದು ಎಷ್ಟೇ ವೇಸ್ಟೇಜ್ ಇದ್ರೂ ಅದನ್ನು ಮಣ್ಣಿನ ಜೊತೆ ಬೆರೆಸಿ ಕೊಳ್ತೋಗ್ಬಿಡುತ್ತೆ ಅದೆಲ್ಲ. ಸೊ ಪ್ಲಾಸ್ಟಿಕ್ ಅನ್ನೋದು ಕೊಳ್ತೋಗಲ್ಲ. ಸೊ ಪ್ಲಾಸ್ಟಿಕ್ಕಿಂದ ಅಂತರ್ಜಲ ಮಟ್ಟನೂ ಕಡಿಮೆ ಆಗುತ್ತಾ ಹೋಗುತ್ತೆ ಹೊರತು ಯೂಸ್ ಇಲ್ಲ. ಪ್ಲಾಸ್ಟಿಕ್ಕಿಂದನೇ ಪ್ರಾಬ್ಲಮ್ ಇದೆ ಹೊರತು ಯೂಸ್ ಅಂತೂ ಏನೂ ಇಲ್ಲ. ನೋಡಿಲಿ ಹೇಗೆ ಬಿಸಾಕಿದ್ದಾರೆ ನೋಡಿ. ಈ ಮನುಷ್ಯನ ಸ್ವಭಾವನೇ ಹಿಂಗೆ ಅನಿಸುತ್ತೆ, ಚೆನ್ನಾಗಿರೋದು ಕಂಡ್ರೆ ಅದನ್ನು ಹಾಳು ಮಾಡೋವ್ರಿಗೂ ಸಮಾಧಾನನೇ ಇಲ್ಲ ಅನಿಸುತ್ತೆ ಅಲ್ವಾ. ದೇವಸ್ಥಾನ ಮಾತ್ರ ಸಖತ್ತಿದೆ ಹೇಳ್ತೀನಲ್ಲ. ಬರ್ರಿ ಒಂದ್ಸರಿ ಬಂದು ದರ್ಶನ ಮಾಡಿರಿ, ಫುಲ್ ಪೀಸು ಹೇಳ್ತೀನಲ್ಲ. ಆರಾಮ್ ನೆಮ್ಮದಿ. ಹಾಂ, అన్ప్లానెడ్ కన్నడిగ గుల్బర్గా లేదు, ఇది 3rd టైం నాది. ఆన్ ఉంది, కెమెరా ఆన్ ఉంది. ఎందుకు? ಹೌದಾ, యూట్యూబ్లో ఉంది కదా అన్ప్లానెడ్ కన్నడిగ. ಸಬ್ಸ್ಕ್ರೈಬ್ చేయండి. వెళ్తాను, ಬಾಯ್. ಸ್ನೇಹಿತರೆ, ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಲಾಸ್ಟಾಗಿ ಒಂದು ನಮಸ್ಕಾರ ಹಾಕೊಂಡು ರಿಟರ್ನ್ ಹೋಗ್ತಾ ಇದ್ದೀನಿ. ಹೋಗೋರು ಆ ಕಡೆ ಈ ಕಡೆ ಬೆಟ್ಟ, ಇದು ಎಲ್ಲ ವೆಸ್ಟರ್ನ್ ಘಾಟಲ್ಲಿ ನೋಡ್ತಿದ್ವಿ, ಇಲ್ಲೂ ಇದೆ ನೋಡೋಕ್ಕೆ ಒಂಥರ ಚಂದ. ಅದು ಈ ಥರ ಬಿಟ್ಟರೆ ನೆಕ್ಸ್ಟು ಚಂದ್ರಪಳ್ಳಿ ಡ್ಯಾಮ್ ಚಿಂಚೋಳಿಲಿದೆ. ಸೊ ಅದಾದ್ಮೇಲೆ ನೆಕ್ಸ್ಟು ಮತ್ತೆ ಇಲ್ಲಿ ನಂಗೆ ಗೊತ್ತಿರೋಂಗೆ. ಬಟ್ ಈ ಥರ ತಿಕ್ ಫಾರೆಸ್ಟ್ ಅಂದರೆ ಇವೆರಡೇ ಕಡೆ ನಾನು ನೋಡ್ದಂಗೆ, ಮತ್ತೆ ಬೇರೆ ಕಡೆ ಇಲ್ಲ. ಬೇರೆ ಕಡೆ ಅಂದರೆ ಮತ್ತೆ ಬೀದರ್ ಹೋಗ್ಬೇಕು. ನನಗೂ ಬೀದರ್ಗೆ ಅಂದರೆ ಏನಿಲ್ಲ, ನಿಯರ್ಲಿ 150 ಕಿಲೋಮೀಟರ್ಸ್ ಆಗುತ್ತೆ. ಸೊ ಏನಿದೆ ವ್ಯೂ ಗುರು. ಅಲ್ಲಿಂದ ಬೆಳಗ್ಗೆ ಬರ್ತಾ ಇದ್ದೀನಿ, ವಿಡಿಯೋ ಮಾಡಿದೆ. ವಿಡಿಯೋದಲ್ಲಿ ಏನು ಕಾಣಿಸ್ಲೇ ಇಲ್ಲ, ಫುಲ್ ಎಲ್ಲ ಮಂಜಿತ್ತು. ಏನು ಸಖತ್ತಾಗಿ ಕಾಣಿಸ್ತಿತ್ತು ಅಂದರೆ, ಬೆಟ್ಟ ಒಂಥರ ಫಾಗಲ್ಲಿ ಮುಚ್ಕೊಂಡಿರೋ ಥರ ಸಖತ್ ಕ್ರೇಜಿಯಾಗಿ ಕಾಣಿಸ್ತಿತ್ತು ಗುರು. ಇನ್ನೂ 5 ಕಿಲೋಮೀಟ್ರ್ ಇದೆ ಗುರು ಕೋಟಪ್ಪಲ್ಲಿ ಡ್ಯಾಮ್ಗೆ ಇಲ್ಲಿಂದ. ಇವಾಗ ಟೈಮು 2:15 ಆಗೈತೆ. ಸೊ ಊಟ ಬೇರೆ ಮಾಡಿಲ್ಲ. ಊಟ ಮಾಡೋಣ ಅಂದ್ಕೊಂಡೆ, ಯಾಕೋ ಮೂಡ್ ಇರಲಿಲ್ಲ ಸೊ ಊಟ ಮಾಡೋಕ್ಕೆ. ಸೊ ಅದಕ್ಕೆ ಡೈರೆಕ್ಟಾಗಿ ಡ್ಯಾಮ್ಗೆ ಹೋಗ್ತಿದ್ದೀನಿ.
ಸೊ ನೀವೇನಾದರೂ ಡ್ಯಾಮ್ಗೆ ಆನ್ ದ ವೇ ಹೋಗಬೇಕು, ಒಂದು ಚೆನ್ನಾಗಿ ಫುಡ್ ಗಿಟ್ ತಿನ್ಕೊಂಡು ಅಂತ ಹೇಳಿದರೆ ಚಪ್ಪಲಿ ಡ್ಯಾಮ್ಗೆ ಹೋಗೋ ರೂಟಲ್ಲೇ ಸಿಗ್ತವೆ ನಿಮಗೆ. ಅಲ್ಲಿಂದ ಎಲ್ಲಿ ಅಂದರೆ ವಿಕ್ರಾಬಾದ್ ಟು ತಾಂಡೂರ್ ರೋಡ್ ಏನಿದೆ, ಆ ರೋಡಲ್ಲಿ ತುಂಬ ಹೋಟೆಲ್ಸ್ ಇದ್ದಾವೆ, ರೆಸ್ಟೋರೆಂಟ್ಸ್ ಇದ್ದಾವೆ. ಸೊ ಊಟ ಸಿಗುತ್ತೆ. ಸೊ ನಾನೇನು ಅಲ್ಲಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ಅಲ್ಲೆಲ್ಲಿ ಇನ್ನೂ ಒನ್ ಟೈಮು ಟೇಸ್ಟ್ ಮಾಡಿಲ್ಲ ಯಾವ ಥರ ಇರುತ್ತೆ ಅಂತ. ಸೊ ತುಂಬ ಹೋಟೆಲ್ಸ್ ಇದ್ದಾವೆ. ಸೊ ನಿಮಗೆ ಯಾವ್ದು ಲೈಕ್ ಆಗುತ್ತೆ ಹೋಗಿ ನೋಡಿರಿ. ಹಾಗೇ ನೀವೇನಾದರೂ ಇಲ್ಲಿ ನೈಟು ಸ್ಟೇ ಆಗೋಗಿದ್ರೆ ಹಾಗೆ ರೆಸಾರ್ಟ್ಗಳು, ಟೆಂಟ್ಗಳು, ಸೊ ರೂಮ್ಸ್ ಎಲ್ಲ ಅವೈಲೇಬಲ್ ಇದ್ದಾವೆ ಇಲ್ಲಿ. ಸೊ ನೀವೇನಾದರೂ ಇಲ್ಲಿ ಒಂದು ನೈಟ್ ಸ್ಟೇ ಆಗಿ ಫೈರ್ ಕ್ಯಾಂಪ್ ಎಲ್ಲ ಮಾಡಿಕೊಂಡು ಇರೋಂಗಿದ್ರೆ ಇರ್ಬೋದು. ಅವೈಲೇಬಿಲಿಟೀಸ್ ಇದ್ದಾವೆ. ಸರೌಂಡಿಂಗ್ ತುಂಬ ರೆಸಾರ್ಟ್ಸ್ ಇದ್ದಾವೆ. ಜನ ಜಾತ್ರೆ ಎಲ್ಲ ಗುರು ಇವತ್ತು ವೀಕೆಂಡ್ ಅಂತ ಹೇಳ್ಬಿಟ್ಟು. ಸೊ ಹಾಲಿಡೇಲಿ ಬಂದರೆ ಇದೇ ಕತೆ, ಜನ ಜಾತ್ರೆ. ಈ ಹಾಲಿಡೇಸಲ್ಲಿ ಮಾತ್ರ ಎಲ್ಲಿಗೂ ಬರೋಕ್ಕೆ ಹೋಗ್ಬಾರ್ದು, ಸಿಕ್ಕಾಪಟ್ಟಿ ಜನ ಬಂದೈತೆ. ಒಳ್ಳೆ ಮದುವೆಗೆ ಬಂದಂಗೆ ಬಂದಾರ ಗುರು ಇಲ್ಲಿ. ಅಯ್ಯೋ, ದಯವಿಟ್ಟು ಹೇಳ್ತೀನಿ, ನೀವೇನಾದರೂ ಬರೋಂಗಿದ್ರೆ ಈ ಥರ ಹಾಲಿಡೇಸಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ ಜನ ಮಾಡೋ ಜಾತ್ರೆ ಮಾಡೋಣ ಹತ್ರ. ಇಲ್ಲಿಂದ ಏನು ಕ್ರೇಜ್ ಇದೆ ಗುರು, ಇದು ವ್ಯೂ ನಕ್ಕಂದು ಸಖತ್ತಿದೆ ಅಲ್ಲ. ಬೈಕ್ ಆರಿಸ್ಬಿಡೋಣ, ಬೆಟ್ರೆ ಆರ್ಬಿಡುತ್ತೆ ಇಲ್ಲಿಂದ. ಒಂದು ಮಕ ಮುಚ್ಚ ಟರ್ನ್ ರೈಟ್ ಅಂತೆ. ನೀರಾಗೆಲ್ಲಿ ಹೋಗ್ಬೇಕು ಗೂಗಲ್ ಆಂಟಿಗೆ. ಗೂಗಲ್ ಆಂಟಿ ಎಲ್ಲಿ ದಾರಿ ತೋರಿಸ್ತಿದ್ಯಾ ನೋಡಿಲಿ. ಕ್ರೇಜಿ, ಹಿಂಗೆ ಹೋಗ್ಬೇಕಂತ ನೋಡ್ರಿ, ದಾರಿ ತೋರಿಸ್ತೈತೆ ಗೂಗಲ್ ಆಂಟಿ. ಸೊ ಸ್ನೇಹಿತರೆ, ಆವಾಗಲೇ ಅಲ್ಲಿದ್ವಿ, ಕಾಯ್ಕಿಂಗ್ ಎಲ್ಲ ಮಾಡ್ತಿದ್ರಲ್ವ. ಸೊ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ. ಸೊ ಫ್ಯಾಮಿಲಿ ಜೊತೆ ಬಂದರೆ ಮಾತ್ರ ವೀಕೆಂಡಲ್ಲಿ ಅಥವಾ ಹಾಲಿಡೇಸಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡ್ರಿ ಇಲ್ಲಿ ಕಾಯಾಕಿಂಗ್ ಎಲ್ಲ ಮಾಡ್ತವ್ರೆ. ಸೊ ಬೋಟಿಂಗ್ ಕೂಡ ಎಲ್ಲ ಇದೆ. ನಾವು ಇಷ್ಟೊತ್ತು ಹಂಗೆ ಸುತ್ತಾಡಿ ಸುಸ್ತಾಗಿದ್ವಿ. ಹಂಗೆ ವಾಟ್ರಲ್ಲಿ ಒಂದು ಜಂಪ್ ಹಾಕಿದರೆ ಮಾತ್ರ ಫುಲ್ಲು ಚಿತ್ತಲ್ಪತ್ತಲ್ಲ, ಫುಲ್ಲು ಕೂಲ್ ಆಗುತ್ತೆ. ಇಲ್ಲಿ ನೋಡ್ರಿ, ನಾನು ಬಂದಿದ್ದು ಇದೇ ದಾರಿ. ಎಲ್ಲಿ ನೋಡಿದರೆ ಯಾರೂ ಇಲ್ಲ. ಗೂಗಲ್ ಆಂಟಿ ನೋಡಿದರೆ ಅಲ್ಲಿಂದ ದಾರಿ ಇದೆ ಅಂತ ಹೇಳಿ ಹಿಂಗೆ ಇದ್ರ ಮೇಲೆ ದಾರಿ ತೋರಿಸ್ತೈತೆ. ಕ್ರೇಜಿ ಗುರು ಇದು ಮಾತ್ರ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.